ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಪ್ಪ, ಈ ಹುಡುಗಿನೆಲ್ಲಾದ್ರೂ ನೋಡಿದ್ಯಾ? ಇಲ್ಲ. ಈ ಹುಡುಗನ್ ನೋಡಿದ್ಯಾ? ನೋಡಿಲ್ಲ ಅಣ್ಣ. ಇವ್ರಿಬ್ರಲ್ಲಿ ಯಾರಾದ್ರೂ ಕಣ್ಣು ಕಾಣಿಸಿದ್ರೆ ನಾನು ಇಲ್ಲೇ ಓಡಾಡ್ತಾ ಇರ್ತೀನಿ, ನನಗೆ ಅವಾಗ ಹೇಳು. ಸರಿ ಅಣ್ಣ. ಸರಿ, ಬರ್ತೀನಿ. ಏಯ್, ನೀವೆಲ್ಲಿದ್ರು ಸರಿ, ಸಿಟಿ ಎಲ್ಲ ಹುಡುಕಿ ನೀವೆಲ್ಲಿದ್ದೀರೋ ಅದನ್ನು ತಿಳ್ಕೊಂಡು ಐಶ್ವರ್ಯ ಮೇಡಮ್ಗೆ ಹೇಳ್ತೀನಿ. ಹಲೋ, ಹೌದು, ನಾನು ಲೊಕೇಶನ್ ಹತ್ರನೇ ಇದ್ದೀನಿ ಸರ್. 2 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ. ಹಲೋ, ಈ ಹುಡುಗನೆಲ್ಲಾದ್ರೂ ನೋಡಿದ್ಯಾ? ಹೋಗ್ಲಿ, ಈ ಹುಡುಗಿನೆಲ್ಲಾದ್ರೂ ನೋಡಿದ್ಯಾ? ಯಾಕೆ ಸೈಲೆಂಟ್ ಆಗೋದೆ? ನೋಡಿದ್ರೆ ನೋಡಿದ್ದೀನಿ ಏನೋ, ಇಲ್ಲ ಅಂದ್ರೆ ಇಲ್ಲ ಅನ್ನೋ. ಅದಕ್ಕಿಷ್ಟು ಬಿಲ್ಡಪ್ ಯಾಕೆ? ಯಾರು ನೀನು? ಇವರಿಬ್ರನ್ನ ನೀನ್ ಯಾಕೆ ಹುಡುಕ್ತಿದ್ಯಾ? ಇವರಿಗೂ ನಿನಗೂ ಏನ್ ಸಂಬಂಧ? ಮರ್ಯಾದೆಯಿಂದ ಹೇಳ್ತೀಯಾ ಅಥವಾ ಪೊಲೀಸವ್ರನ್ನ ಕರಿಬೇಕಾ? ಪೊಲೀಸವ್ರು ಯಾಕೆ? ಅಯ್ಯೋ, ನಿಲ್ಲು. ಮಿಸ್ ಆಗ್ಬಿಟ್ಟ. ಹಾ, ಬರ್ತಾ ಇದ್ದೀನಿ ಸರ್. 1 ಮಿನಿಟ್. ವನಜಕ್ಕ, ಏನ್ ಕಾಂತ ಈಗ ಬಂದಿದ್ಯಾ? ಸಾಲ ಏನಾದ್ರು ಬೇಕಿತ್ತಾ? ಇಲ್ಲಕ್ಕ, ಸಾಲ ತೀರ್ಸಕ್ಕೆ ಅಂತಾನೆ ಬಂದೆ. ಸಾಲ ತೀರ್ಸೋದಕ್ಕೆ ಅಷ್ಟು ಅರ್ಜೆಂಟ್ ಯಾಕೆ ಕಾಂತ? ಪ್ರತಿ ತಿಂಗಳು ಬಡ್ಡಿ ಕೊಟ್ರೆ ಸಾಕಲ್ವಾ? ನಾನ್ ನಿಮ್ ಹತ್ರ ಏನು ಕೇಳಲಿಲ್ಲ ಅಲ್ವಾ? ನೀನ್ ಕೇಳ್ದೆ ಇದ್ರು ನಮಗ್ ಬಡ್ಡಿ ಹೆಚ್ಚಾಗತ್ತಲ್ಲಕ್ಕ. ತಗೊಳಕ್ಕ, ಅಸ್ಲ 50,000, ಬಡ್ಡಿ 15,000, ಒಟ್ಟು 65,000. ಬಡ್ಡಿ 15,000ನಾ? 16,000 ಅಲ್ವಾ? 16,000ನಾ? 15,000 ಅಂದ್ರಲ್ಲ ನಮ್ ಪಕ್ಕದ ಮನೆ ರಾಮು. ರಾಮು ಅಂದ್ರೆ ವರ್ಧಮ್ಮನ್ ಮಗನಾ? 10ನೇ ಕ್ಲಾಸಲ್ಲಿ ಇದಾನಲ್ಲ, ಅವನೇನಾ? ಹೌದು, ಅವನೇ. ಅವನ್ ಮುಖ, ಅವನ್ಗೆ ಲೆಕ್ಕ ಸರಿಯಾಗಿ ಮಾಡಕ್ ಬರಲ್ಲ ಅನ್ಸತ್ತೆ. ನಿನ್ಗೆ ಅರ್ಥ ಆಗೋ ಹಾಗೆ ನಾನು ಹೇಳ್ತೀನಿ ಕೇಳು. ಇಲ್ಲಿ ನೋಡು, ನೀನ್ ತಗೊಂಡಿದ್ದು
50,000. ತಗೊಂಡು 6 ತಿಂಗಳಾಯ್ತು. 6 ತಿಂಗಳಿಗೆ 5 ರೂಪಾಯಿ ಬಡ್ಡಿ ಸೇರಿಸಿದ್ರೆ ಇಲ್ಲಿ ನೋಡು 16,000 ಆಯ್ತು. ಅಸಲ 50,000, ಬಡ್ಡಿ ಎಲ್ಲ ಸೇರಿಸಿದ್ರೆ 16,000, ಅಂದ್ರೆ 66,000. ಹೌದಾ? ಮತ್ತೆ ರಾಮು ಯಾಕೆ 15,000 ಅಂತ ಹೇಳ್ದ? ಮಗು ಅಲ್ವಾ, ತಪ್ಪು ಲೆಕ್ಕ ಮಾಡಿರ್ತಾನೆ. ಆ ಹುಡುಗ ತಪ್ಪು ಹೇಳಿಲ್ಲ ಅದ್ಕೆ, ಕರೆಕ್ಟ್ ಆಗಿ ಲೆಕ್ಕ ಮಾಡಿದ್ದಾನೆ. ಕರೆಕ್ಟಾ? ಕರೆಕ್ಟ್ ಹೇಗಾಗತ್ತಮ್ಮ? ತೋರಿಸ್ತೀನಿ ರೀ. ನಿಮ್ಮ ಹತ್ರ ತಗೊಂಡಿದ್ದು ಅಸಲು 50,000. 5 ರೂಪಾಯಿ ಬಡ್ಡಿ ಅಂದ್ರೆ 6 ತಿಂಗಳಿಗೆ 15,000 ಆಗುತ್ತೆ ನೋಡಿ. ಹೌದು, 15,000. ಮತ್ತೆ ನನ್ನ ಫೋನಲ್ಲಿ ಯಾಕೆ 16,000 ತೋರಿಸ್ತು? ನನ್ನ ಫೋನಲ್ಲಿ ಕ್ಯಾಲ್ಕುಲೇಟರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ಸತ್ತೆ. ತುಂಬಾ ಥ್ಯಾಂಕ್ಸ್ ತುಳಸಿ. ಸಮಯಕ್ಕೆ ಸರಿಯಾಗಿ ಬರ್ದೇ ಇದ್ರೆ ಕಾಂತನ್ ಹತ್ರ 1,000 ರೂಪಾಯಿ ಹೆಚ್ಚಿಗೆ ತಗೊಳ್ತಿದ್ದೆ. ಆ ಪಾಪ ನಂಗೆ ತಾಗ್ತಿದ್ದ ಹಾಗೆ ನೀನ್ ಬಂದು ಕಾಪಾಡ್ದೆ. ನೀನ್ ಹೋಗಿ ಕೆಲಸ ನೋಡ್ಕೊಳಮ್ಮ, ಹೋಗು. ಸರಿ ಅದಕ್ಕೆ. ತಗೊಳಕ ಒಟ್ಟು 65,000. ಲೆಕ್ಕ ಹಾಕೊಳಕ? ಅಗತ್ಯ ಇಲ್ಲ ಬಿಡು, ನಿನ್ ಮೇಲೆ ನನಗೆ ನಂಬಿಕೆ ಇದೆ. ಮತ್ತೆ ಏನಾದ್ರೂ ಸಾಲ ಬೇಕಾದ್ರೆ ಏನು ಅನ್ಕೊಳ್ದೆ ಧೈರ್ಯವಾಗಿ ನನ್ನ ಕೇಳು, ತಕ್ಷಣ ಕೊಡ್ತೀನಿ. ಸರಿ ಅಕ್ಕ. ಏಯ್ ತುಳಸಿ, ಸುಮ್ಮನೆ ಮಧ್ಯ ಬಂದು ನನಗೆ 1,000 ರೂಪಾಯಿ ನಷ್ಟ ಮಾಡಿದೆ. ನಂಗೆ ನಷ್ಟ ಆಗಿರೋ 1,000 ರೂಪಾಯಿನ ಹೇಗಾದ್ರೂ ಮಾಡಿ ನಿನ್ನಿಂದನೇ ಕಿತ್ಕೋತೀನಿ, ನೋಡ್ತಾ ಇರು. ಬಾ ರಶೀದ್, ನಿನ್ಗೋಸ್ಕರನೇ ವೇಟಿಂಗ್. ನಿನ್ನ ಹತ್ರ ನೋಡಿದ್ರೆ ಬಂಗಾರ ಗೊಂಬೆ ಸಿಕ್ಕಿದೆ ಅನ್ಸುತ್ತೆ. ಸಿಕ್ಕಿದ ಹಾಗೇನೆ. ಹಾಗಂದ್ರೆ ನೀನು ಆ ಹುಡುಗಿನ ನೋಡಿದ್ಯಾ? ಕಣ್ಣಾರೆ ನೋಡಿದ್ದೀನಿ. ಅಷ್ಟು ಮಾತ್ರ ಅಲ್ಲ, ಮಾತು ಆಡಿದ್ದೀನಿ. ಬರೀ ಮಾತಾಡೋದಲ್ಲ ಬಾಸ್, ಇನ್ ಮುಂದೆ ದಿನಾ ಮಾತಾಡ್ತಾನೇ ಇರ್ತೀನಿ. ಹೌದಾ? ಎಲ್ಲಿ ನೋಡ್ದೆ? ಆ ಹುಡುಗಿನ ಎಲ್ಲಿ ನೋಡ್ದೆ? ಅದನ್ನ ಮಾತ್ರ ಹೇಳಲ್ಲ. ಯಾಕೆ? ಹೇಳಿದ್ರೆ ಏನಾಗುತ್ತೆ? ಏನಾದ್ರೂ ಆಗ್ಬೋದು. ಅಂದ್ರೆ ನೀನು ಆ ಹುಡುಗಿ ಅಡ್ರೆಸ್ ಕೊಟ್ರೆ ನಾನು ಅವಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ನಮ್ಮ ಬಾಸಿಗೆ ಕೊಟ್ಟು ದುಡ್ಡನ್ನ ನಾನು ಒಬ್ಬನೇ ತಗೋತೀನಿ ಅನ್ಕೊಂಡಿದ್ಯಾ? ಆ ಕರ್ಕೊಂಡೋದ್ರು ನಮ್ಮ ಬಾಸ್ ಒಪ್ಪಲ್ವಲ್ಲ. ಆ ಹುಡುಗಿ ಇಷ್ಟಪಟ್ಟು ತನ್ನ ಹತ್ರ ಬರಬೇಕು ಅಂತ ಹೇಳಿದ್ರಲ್ಲ. ಅದಕ್ಕೆ ಆ ಹುಡುಗಿ ಅಡ್ರೆಸ್ನ ನಿನಗೆ ಹೇಳಲ್ಲ ಅಂತ ಹೇಳಿದ್ದು. ನಿನಗೆ ಹುಡುಗಿರ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಗೊತ್ತಿಲ್ಲ. ಆ ಹುಡುಗಿ ನಿನ್ ದಾರಿಗೆ ಬರೋ ತನಕ ಪೇಷನ್ಸ್ ಅಲ್ಲಿ ವೇಟ್ ಮಾಡೋದು ನಿನ್ಗಾಗಲ್ಲ. ಅದೇ ನಾನಾದ್ರೆ ಹುಷಾರಾಗಿ ಆ ಹುಡುಗಿ ಹತ್ರ ಮಾತಾಡಿ ದಿನಕ್ಕೂ ಪರಿಚಯ ಹೆಚ್ಚು ಮಾಡ್ತಾ ನಿಧಾನವಾಗಿ ದಾರಿ ಕರ್ಕೊಂಡು ಬರ್ತೀನಿ. ಓಕೆ, ನೀನು ಹೇಗಾದ್ರೂ ಮಾಡಿ ಆ ಹುಡುಗಿನ ದಾರಿಗೆ ತಂದ್ಬಿಡು. ಆದಷ್ಟು ಬೇಗ ಆ ಹುಡುಗಿನ ಕರ್ಕೊಂಡೋಗಿ ಬಾಸ್ ಕೈಲಿಟ್ಟೆ ಅಂದ್ರೆ ನಮ್ಮ ಕೈಗೆ ಲಕ್ಷ ದುಡ್ಡು ಬರುತ್ತೆ. ಬರೋದ್ರಲ್ಲಿ 50% ನನಗೆ ಬರಬೇಕು. 50%? ಆಗಲ್ಲ. ಆಗಲ್ವಾ? 50% ನಿನಗೆ ಕೊಡಕ್ಕಾಗಲ್ಲ. 60% ನಿನಗೆ ಕೊಡ್ತೀನಿ. 40% ಮಾತ್ರ ನಾನು ತಗೋತೀನಿ. ಯಾಕಂದ್ರೆ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಕಂಡಿಡ್ದಿದ್ದು ನೀನೇ ಅಲ್ವಾ? ನಾನು ಜಸ್ಟ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀನಿ ಅಷ್ಟೇ. ಅದಕ್ಕೆ 60% ನಿನಗೆ, 40% ನನಗೆ. ಓಕೆ? ಓಕೆ, ಡನ್. ಡನ್.
ಎಕ್ಸ್ಕ್ಯೂಸ್ ಮೀ, ಈ ಹುಡುಗಿನ ಎಲ್ಲಾದ್ರೂ ನೋಡಿದ್ದೀರಾ? ಇದೇನು ತುಳಸಿ ಫೋಟೋ ಇವ್ರ ಹತ್ರ ಇದೆ? ಯಾರು ಮೇಡಮ್ ಈ ಹುಡುಗಿ? ಅದ್ ನಿಮಗ್ ಬೇಡ. ಎಲ್ಲಾದ್ರೂ ನೋಡಿದೀರಾ ಇಲ್ವಾ ಅದನ್ ಹೇಳಿ. ನೋಡ್ದೆ ಅಂತ ಹೇಳಲಾ ಇಲ್ಲ ನೋಡಿಲ್ಲ ಅಂತ ಹೇಳಲಾ? ಏನ್ ಹಾಗ್ ನೋಡ್ತಿದ್ದೀರಾ? ಈ ಹುಡುಗಿನ ಎಲ್ಲಾದ್ರೂ ನೋಡಿದೀರಾ ಇಲ್ವಾ ಹೇಳಿ. ಎಲ್ಲೋ ನೋಡಿದೀನಿ ಅನ್ಸುತ್ತೆ, ಆದ್ರೆ ಎಲ್ಲಿ ನೋಡ್ದೆ ಅಂತ ನೆನಪಾಗ್ತಿಲ್ಲ. ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ. ನೆನ್ಪಾಯ್ತು. ಏನ್ ನೆನ್ಪಾಯ್ತು? ಈ ಹುಡುಗಿನ ಆ ಗುಡಿ ಹತ್ರ ನೋಡಿದ ವಿಷಯ ನೆನ್ಪಾಯ್ತು. ಯಾವ ದೇವಸ್ಥಾನ ಹತ್ರ ಹೇಳಿ? ಅದ್ ನೆನ್ಪಿಲ್ವಲ್ಲ. ಅರ್ಜೆಂಟ್ ಆಗಿ ಈ ಹುಡುಗಿ ಅಡ್ರೆಸ್ ಬೇಕು. ಅರ್ಜೆಂಟಾಗಿ ಅಡ್ರೆಸ್ ಬೇಕಾ? ಯಾಕೆ ಮೇಡಮ್? ನಿಮ್ಗದ್ ಬೇಕಾಗಿಲ್ಲ. ಈ ಹುಡುಗಿ ಸಿಕ್ಕಿದ್ರೆ ತಕ್ಷಣ ನನಗ್ ಫೋನ್ ಮಾಡಿ. ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ. ನಿಮ್ ನಂಬರ್ ಹೇಳಿ. 9848. ನಾನೇ ಮಾಡಿದ್ದು. ಐಶ್ವರ್ಯ? ಎಸ್, ನನ್ನ ಹೆಸರು ಐಶ್ವರ್ಯ. ನಂಬರ್ ಇಟ್ಕೊಳ್ಳಿ. ಸರಿ ಮೇಡಮ್, ಈ ಹುಡುಗಿ ಸಿಕ್ಕಿದ ತಕ್ಷಣ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ನನಗೊಂದು ಚಿಕ್ಕ ಡೌಟು. ಏನದು? ಸಪೋಸ್ ನನಗೆ ಸಿಕ್ಕಿದ್ರೆ ನಾನು ನಿಮಗೆ ಫೋನ್ ಮಾಡಿದ್ರೆ ನೀವು ಅಲ್ಲಿಂದ ಬರೋದಕ್ಕೆ ಟೈಮ್ ಆಗುತ್ತಲ್ವಾ? ನೀವು ಬರೋ ತನಕ ಹುಡುಗಿ ಇರಬೇಕಲ್ವಾ? ಅವ್ರ ಕೆಲಸ ಮುಗಿಸಿ ಅವ್ರು ಹೋಗ್ತಾರಲ್ಲ. ಅದು ಕರೆಕ್ಟೇನೆ. ಅದಕ್ಕೆ ಇವರಿಂದ ನಿಮ್ಗೆ ಏನಾಗಬೇಕು ಅಂತ ಹೇಳಿದ್ರೆ ಅವ್ರು ಸಿಕ್ತಿದ್ದ ಹಾಗೆ ನಿಮ್ ಕೆಲಸ ಆಗೋ ಹಾಗೆ ನಾನು ಪ್ಲಾನ್ ಮಾಡ್ತೀನಿ. ನನ್ಗ ಆ ಹುಡುಗಿ ಹತ್ರ ಕೆಲಸ ಇಲ್ಲ, ಅವಳ ಫೋನ್ ಮಾತ್ರ ಬೇಕಾಗಿರೋದು. ನೀವ್ ಹೇಗಾದ್ರೂ ಆ ಹುಡುಗಿ ಹತ್ರ ಇರೋ ಫೋನ್ನ ನನಗ್ ತಂದು ಕೊಟ್ರೆ ಸಾಕು. ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಾನು ಕೊಡ್ತೀನಿ. ಆ ಫೋನಲ್ಲಿ ನಿಮಗೆ ಸಂಬಂಧಪಟ್ಟಿರೋ ಸೀಕ್ರೆಟ್ಸ್ ಏನಾದ್ರೂ ಇದೆಯಾ? ನಿಮಗದ್ ಬೇಕಾಗಿಲ್ಲ, ಹೇಳಿದನ್ನ ಮಾಡಿ ಸಾಕು. ಮಾಡ್ತೀನಿ ಮೇಡಮ್. ಆದಷ್ಟು ಬೇಗ ಅವಳ ಫೋನ್ ನನ್ನ ಕೈಯಲ್ಲಿ ಇರಬೇಕು. ಓಕೆ ಮೇಡಮ್. ಅಷ್ಟು ಮಾಡಿ ಸಾಕು. ಏ ಬ್ರಹ್ಮಾಜಿ, ನೀನೆಷ್ಟು ಅದೃಷ್ಟವಂತನೋ. ತುಳಸಿ ಫೋನ್ ಎರಡೂ ಸಿಕ್ತಿರೋದು ನಿಜವಾಗ್ಲೂ ನಿನ್ನ ಅದೃಷ್ಟ. ತುಳಸಿನ ದುಬೈ ಶೇಖ್ ಹತ್ರ ಕಳಿಸಿ 5 ಲಕ್ಷ ತಗೋತೀನಿ. ಹಾಗೆ ತುಳಸಿ ಫೋನ್ನ ಐಶ್ವರ್ಯನಿಗೆ ಕೊಟ್ಟು ಲಕ್ಷ ತಗೋತೀನಿ. ಎರಡೂ ಕೈ ತುಂಬ ದುಡ್ಡು. ಗ್ರೇಟ್ ಬ್ರಹ್ಮ, ರಿಯಲಿ ಯು ಆರ್ ಗ್ರೇಟ್. ಎಲ್ಲಿ ಹೋಗಿ ಬರ್ತಿದ್ಯೋ ನೀನು? ಈ ಊರಲ್ಲಿ ಒಂದು ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಕ್ಕ. ಆ ಬಿಸ್ನೆಸ್ ಸಂಬಂಧಪಟ್ಟು ಪಾರ್ಟ್ನರ್ಸ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ. ಹೌದಾ? ಹೊರಗಡೆಯಿಂದ ಬಂದ್ಯಲ್ಲ, ಟಿಫಿನ್ ಮಾಡ್ಕೊಂಡೇ ಬಂದಿರ್ತೀಯ ತಾನೆ? ಇಲ್ಲ ಅಕ್ಕ, ನಾನು ತಿನ್ಲಿಲ್ಲ. ನಾನು ಹೊರಗೆ ತಿಂದ್ರೆ ನೀನ್ ಫೀಲ್ ಆಗ್ತೀಯಲ್ಲ, ಅದಕ್ಕೆ ತಿನ್ಲಿಲ್ಲ. ನೀನ್ ತಿಂದೆ ಬಂದಿದ್ದಕ್ಕೆ ಫೀಲ್ ಆಗ್ತಿದೆ ಕಣೋ. ಸರಿ ಬಿಡು, ಬಾ ಟಿಫಿನ್ ತಿನ್ನುವಂತೆ. ಹೌದಕ್ಕ, ಬಾವ ಎಲ್ಲೂ ಕಾಣಿಸ್ತಿಲ್ವಲ್ಲ? ಇಲ್ಲಿ. ಚೆನ್ನಾಗಿದ್ಯಾ ಬಾವ? ಚೆನ್ನಾಗಿದ್ದೀನಿ ಬ್ರಹ್ಮಾಜಿ. ಏನ್ ವನಜ ಹಾಗೆ ನೋಡ್ತಿದ್ಯಾ? ನಿನಗ್ ಬುದ್ಧಿ ಇದೆಯಾ? ಹೊಟ್ಟೆಗೆ ಅನ್ನ ತಿಂತೀಯಾ, ಬೇರೆ ಏನಾದ್ರೂ ತಿಂತೀಯಾ? ನೀನು ಮಸಾಜ್ಗೆ ಹೋಗ್ಬೇಕಾಗಿರೋ ಟೈಮ್ ಆಗಿದೆಯಲ್ಲ, ಯಾಕಿನ್ನೂ ಹೋಗ್ಲಿಲ್ಲ? ಇನ್ನೂ ಮನೇಲೇ ಇದೆಯಲ್ಲ. ಸ್ವಲ್ಪ ಸುಸ್ತಾಗಿತ್ತು, ಅದಕ್ಕೆ ಹೋಗಿಲ್ಲ ವನಜ. ನಿನ್ಗೆ ಸುಸ್ತು ಯಾವಾಗಿರಲ್ಲ? ಹಾಯಾಗಿ 3 ಹೊತ್ತು ತಿಂದು ಮನೇಲೆ ಮಂಚದ ಮೇಲೆ ಮಲ್ಗಿ ರೆಸ್ಟ್ ತಗೊಳ್ತಿದ್ರೆ ನಿನಗೆ ಯಾವ ಸುಸ್ತು ಇರಲ್ಲ. ಕೆಲಸ ಮಾಡು ಅಂದ್ರೆ ಸುಸ್ತಾಗೋಗತ್ತೆ.
ರೆಸ್ಟಾ? ನಂಗೆ ಯಾವಾಗ ನೀನ್ ರೆಸ್ಟ್ ಕೊಟ್ಟಿದ್ಯಾ? ನಾಳೆ ದೇಹದಲ್ಲಿ ಶಕ್ತಿ ಇಲ್ಲದೆ ಮುದ್ಕ ಆದ್ಮೇಲೆ ಜೀವನ ಪೂರ್ತಿ ರೆಸ್ಟೇ ಅಲ್ವಾ ತಗೊಳ್ಳೋದು. ಅಲ್ಲಿವರೆಗಾದ್ರೂ ಕೆಲಸ ಮಾಡ್ಬೇಕಲ್ಲ. ಶಕ್ತಿ ಇಲ್ದಿದ್ರೆ ಹೇಗ್ ಕೆಲಸ ಮಾಡೋದು ವನಜ? ಶಕ್ತಿ ತಂದ್ಕೊಂಡ್ ಕೆಲಸ ಮಾಡ್ಬೇಕು. ಯಾಕೆ ನಾನ್ ಮಾಡ್ತಾ ಇಲ್ವಾ? ಹೋಗ್ಲಿ ಬಿಡಕ್ಕ, ಸುಸ್ತು ಅಂದ್ರಲ್ಲ, ಬಿಟ್ಬಿಡು. ಏನೋ ಬಿಡೋದು. ಇದಕ್ಕೂ ಮೊದಲು 5-6 ಜನಕ್ಕೆ ಮಸಾಜ್ ಮಾಡ್ತಿದ್ರು. 1 ತಿಂಗಳಿಂದ ಶಕ್ತಿ ಇಲ್ಲ ಅಂತ 4 ಜನಕ್ಕೆ ಮಾಡ್ತಿದ್ದಾರೆ. ಆದ್ರೂ ಸುಮ್ಮನೆ ಇದೀನಲ್ಲ. ಈಗ ಮತ್ತೆ ಶಕ್ತಿ ಇಲ್ಲ ಅಂತ ಹೇಳಿ ಅವ್ರಿಗೆ ಮಾಡೋದನ್ನು ನಿಲ್ಸಿದ್ರೆ ಹೇಗೆ? ಹಾಗಲ್ಲ ವನಜ. ಇಲ್ಲೋಡು, ಬೇಡ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ಮೊದಲು ಮಸಾಜ್ ಮಾಡಿ ದುಡ್ಡು ತಗೊಂಡ್ ಬಾ. ನೀನ್ ಹೋಗಿ ಆ ಕೆಲಸ ಮುಗಿಸ್ಕೊಂಡ್ ಬಂದ್ರೇನೆ ನಿನಗ್ ಊಟ ಹಾಕೋದು. ಇಲ್ದೆ ಹೋದ್ರೆ ನಿನಗ್ 4 ದಿನ ಊಟ ಇರಲ್ಲ. ನೀನ್ ಬಾರೋ ಬ್ರಹ್ಮ, ತಿಂಡಿ ತಿನ್ನು. ಸರಿ ಅಕ್ಕ. ಭಾವ, ನಿನಗೊಂದು ಸತ್ಯ ಹೇಳ. ಮದುವೆ ಆದ್ಮೇಲೆ ಹೆಂಡತಿ ಹತ್ರ ತುಂಬಾ ಹುಷಾರಾಗಿರ್ಬೇಕು. ಒಂದ್ಸಲ ತಲೆ ತಗ್ಗಿಸ್ತೆ ಅಂತ ಅನ್ಕೋ, ಜೀವನ ಪೂರ್ತಿ ಮತ್ತೆ ತಲೆ ಎತ್ತಕ್ಕಾಗಲ್ಲ. ಅಣ್ಣ, ಏನಮ್ಮ? ಮಸಾಜ್ ಏನಣ್ಣ? ನೀವು ಮಸಾಜ್ ಸೆಂಟ್ರಲ್ಲಿ ಏನಾದ್ರೂ ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ? ಅದು ಮಸಾಜ್ ಸೆಂಟರ್ ಅಲ್ಲಮ್ಮ, ಅದು ಪ್ರಕೃತಿ ಚಿಕಿತ್ಸಾಲಯ. ಅಲ್ಲೆಲ್ಲ ಬೆನ್ನು ನೋವಾದವರು, ಜಾಯಿಂಟ್ ಪೇಯ್ನ್ ಆದವರು, ಲಕ್ವಾ ಹೊಡೆದು ಕೈಕಾಲು ಸಮಸ್ಯೆ ಆದವರು ಅಲ್ಲಿಗೆ ಬರ್ತಿರ್ತಾರಮ್ಮ. ಹಾಗೆ ಬಂದವರಿಗೆ ಡಾಕ್ಟರ್ ಹೇಳೋ ಆಯುರ್ವೇದ ಮೆಡಿಸಿನಿಂದ ಮಸಾಜ್ ಮಾಡ್ತೀನಿ ನಾನು. ಹಾಗೆ ಆಯಿಲ್ ಮಸಾಜ್ ಮಾಡಿದ್ರೆ ವಾತ ಎಲ್ಲ ವಾಸಿ ಆಗತ್ತಾ ಅಣ್ಣ? ವಾಸಿ ಆಗುತ್ತಮ್ಮ. ಮಸಾಜ್ ಮಾಡಿದಕ್ಕೆ ಅವ್ರು ಕೊಡೋ ದುಡ್ಗಿಂತ ನಾವು ಹಾಗೆ ಮಸಾಜ್ ಮಾಡೋದ್ರಿಂದ ಈ ಕೈಕಾಲು ಬಿದ್ದು ಹೋದವರು ಎದ್ದು ಓಡಾಡ್ತಾರನ್ನೋ ತೃಪ್ತಿಗೋಸ್ಕರ ನಾನಲ್ಲಿ ಕೆಲಸ ಮಾಡ್ತೀನಮ್ಮ. ಹಾಗೆ ಆಯುರ್ವೇದಿಕ್ ಆಯಿಲ್ಸ್ ಇಂದ ಮಾವಂಗೂ ಮಸಾಜ್ ಮಾಡಿಸಿದ್ರೆ ಮಾವನು ಎದ್ದು ಓಡಾಡ್ತಾರೇನೋ? ಅಣ್ಣ, ನಿಮ್ ಜೊತೆ ನಾನು ಅಲ್ಲಿಗೆ ಬಂದು ಆ ಟ್ರೀಟ್ಮೆಂಟ್ ಹೇಗ್ ಮಾಡ್ತಾರೋ ನೋಡ್ಬೋದಾ? ಅಯ್ಯೋ, ಅದ್ಯಾಕೆ ಕೇಳ್ತೀಯಮ್ಮ, ಬಂದು ನೋಡ್ಬೋದು. ಒಂದ್ 5 ನಿಮಿಷ ಇರಿ ಅಣ್ಣ, ನಾನು ಈಗಲೇ ಬರ್ತೀನಿ. ಸರಿನಮ್ಮ. ಅಯ್ಯೋ ದೇವ್ರೆ, ಇವನೇನಾದ್ರೂ ಮತ್ತೆ ನನ್ನ ನೋಡಿದ್ರೆ ಹಿಡಿದು ಪೊಲೀಸ್ನವರು ಕೊಟ್ಬಿಡ್ತಾನೆ. ಅಯ್ಯೋ, ಇವನ್ ಬೈಕ್ ಇಲ್ಲೇ ಕೈ ಕೊಡ್ಬೇಕಾ? ಎಕ್ಸ್ಕ್ಯೂಸ್ ಮೀ. ಏನು ಹೇಳಿ? ಇಲ್ಲಿ ಹತ್ರ ಎಲ್ಲಾದರೂ ಮೆಕ್ಯಾನಿಕ್ ಶಾಪ್ ಇದೆಯಾ? ಹೀಗೆ ಮುಂದಕ್ಕೆ ಹೋದ್ರೆ ಅಲ್ಲೇ ರೈಟ್ ಸೈಡಲ್ಲಿ ಒಂದು ಶೆಡ್ ಇದೆ, ಅದು ಮೆಕ್ಯಾನಿಕ್ ಶೆಡ್. ಅಲ್ಲೇ ತೋರಿಸಿ. ಓಕೆ ಸರ್, ಥ್ಯಾಂಕ್ ಯು.
ನೋಡಮ್ಮ, ಇದೆ ಪ್ರಕೃತಿ ಚಿಕಿತ್ಸಾಲಯ. ಎಲ್ಲೂ ಗುಣ ಆಗದಿರೋ ಕಾಯಿಲೆಗಳೆಲ್ಲ ಇಲ್ಲಿಗೆ ಬಂದಿದ ತಕ್ಷಣ ಪೂರ್ತಿ ಗುಣ ಆಗುತ್ತಮ್ಮ. ಅಲ್ಲಿ ನೋಡು, ಅವನ್ನ ನೋಡಮ್ಮ. ಅವ್ರ ಕಾಲು ಪೂರ್ತಿ ಶಕ್ತಿ ಕಳ್ಕೊಂಡ್ಮೇಲೆ ಇಲ್ಲಿಗೆ ಬಂದಿದ್ದು. ಇಲ್ಲಿಗೆ ಬಂದು ಚಿಕಿತ್ಸೆ ತಗೊಂಡು ಓಡಾಡ್ತಾ ಇದ್ದಾರೆ. ಇದೇ ನಮ್ಮ ಪ್ರಕೃತಿ ವೈದ್ಯ ದೊಡ್ಡತನ. ಈ ಚಿಕಿತ್ಸೆಯಿಂದ ಮಾವನು ಓಡಾಡೋ ಹಾಗಾಗ್ಲಿ. ಹೋಗೋಣ ಬಾರಮ್ಮ. ಏನಪ್ಪ, ಹೇಗಿದ್ಯಾ? ಪರವಾಗಿಲ್ಲ. ಬಾರಮ್ಮ. ಏನ್ ಸತ್ಯಣ್ಣ, ಆಗಿಂದ ನಿನಗೋಸ್ಕರ ವೇಟ್ ಮಾಡ್ತಿದ್ದೆ ಗೊತ್ತಾ? ಆಗ್ಲಿಂದ ಯಾಕೆ? ದಿನ ಬರೋದು ಇದೇ ಟೈಮಿಗಲ್ವಾ? ನೀನು ಬರೋದು ಇದೇ ಟೈಮ್ಗೆ, ಆದರೆ ನನಗೆ 1 ಗಂಟೆಯಿಂದ ವಿಪರೀತ ನೋವು ಶುರು ಆಗಿದೆ. ನೀನು ಬಂದು ಮಸಾಜ್ ಮಾಡೋ ತನಕ ಆ ನೋವು ಕಡಿಮೆ ಆಗಲ್ಲ. ಬೇಗ ಮಸಾಜನ್ನು ಶುರು ಮಾಡು. ಆಗಲಿ.